ಜಾಸ್ತಿ ಸುಳ್ಳು ಹೇಳೋದು ಯಾರು, ಹುಡುಗಿರ ಹುಡುಗರ? ಹುಡುಗರು. ಹೆಂಗೆ ಹೆಂಗೆ ಅಂದ್ರೆ ಸುಳ್ಳು ಹೇಳ್ತಾರೆ ಅವರು, ತುಂಬಾ ಸುಳ್ಳು ಹೇಳ್ತಾರೆ ಅವರು. ಹೌದಾ? ಹುಡುಗಿರು ಹೇಳಲ್ವಾ? ಹೇಳ್ತಾರೆ, ಇವ್ರನ್ನು 50-50, ಈ ಕಡೆಯಿಂದ 50-50. ಬಟ್ ಜಾಸ್ತಿ ಹೇಳೋದು ಯಾರು? 50-50 ಅಲ್ಲಿ 75% ಯಾರು? 75% ಹುಡುಗಿರೇ ಅನ್ಸುತ್ತೆ. ಈಗ 25 ಎಕ್ಸ್ಟ್ರಾ ಓಕೆ ಸರಿ. ನೀವು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲಿಷ್ ಮೀಡಿಯಂ. ಓಕೆ, ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಅಪ್ಪಂಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ? ವಿಚ್ ಪ್ಲೇಸ್ ಡೂ ಯು ಟೇಕ್? ಏನು ಬ್ರೋ? ಇಲ್ಲ ನಾನು ಹೇಳಲ್ಲ, ಹೇಳ್ಬೇಡಿ ಟ್ರೈ ಮಾಡಿ ನೋಡೋಣ. ಗೊತ್ತಾಗ್ತಾ ಇಲ್ಲ ನೋಡಿ, ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ನೋಡೋಣ ನೀವು ಹೇಳ್ತೀರಾ ಅಂತ. ಆಯ್ತಾ? ಯಾರು ಆನ್ಸರ್ ಹೇಳಿಲ್ಲ ಇನ್ನೋರ್ಗು. ಓಕೆ ಹೇಳಿ, ಟ್ರೈ ಮಾಡಿ. ಯಾವ ಜಾಗ ತಗೋತಾ ಇದೆಯಾ ನಿಮ್ಮ ಅಪ್ಪಂದು ಅಂದಂಗೆ ಆಗ್ಬಿಡುತ್ತೆ, ಅದು ರಾಂಗ್ ಬರುತ್ತೆ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಓಕೆ ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರೇನು? ಭವ್ಯ. ಭವ್ಯ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು ಓದ್ತಿದ್ದೀನಿ. ಓದ್ತಿದ್ರಿ? ಯಾಕೆ ಶಾಕಾಗಿ ನಿಂತ್ಕೊಂಡ್ಬಿಟ್ರಲ್ಲ ಒಂದು 2 ನಿಮಿಷ, ಯಾಕೆ ಏನಾಯ್ತು? ಏನು ಓದ್ತಾ ಇದ್ರಿ ನೀವು? BCA ಡಿಗ್ರಿನಾ? ಫೈನಲ್ ಇಯರ್ ಅಥವಾ ಹೇಗೆ? ಫಸ್ಟ್ ಸೆಮ್ ಅಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್. ವಾಹ್, ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಓಕೆ, ನರ್ವಸ್ ಆಗ್ಬಿಟ್ರಾ ಇದಕ್ಕೆ ಮೈಕ್ ನೋಡ್ಬಿಟ್ಟು? ಇದು ಗನ್ ಅಲ್ಲ, ಮೈಕು. ಓಕೆ ಸರಿ. ಓಕೆ, ನೀವು ಹೇಳಿ, ಹುಡುಗರು ಜಾಸ್ತಿ ಸುಳ್ಳು ಹೇಳ್ತಾರ ಹುಡುಗಿರ? ನಿಜ ಹೇಳ್ಬೇಕು, ಕರೆಕ್ಟ್ ಆಗಿ. ಅವ್ರು ಹೇಳ್ದಂಗೆ 75% ಹುಡುಗಿರು, 25% ಹುಡುಗರು. 25% ಹುಡುಗರು. ಸೊ ಜಾಸ್ತಿ ಹೇಳೋದು ಹುಡುಗಿರೇ. ಏನು ಕೇಳ್ತಾರೆ ಸುಳ್ಳು? ಯಾವ್ದಾವ್ದು ಹೇಳ್ತಾರೆ? ಎಲ್ಲದಕ್ಕೂ. ಹೌದಾ? ಆಲ್ಮೋಸ್ಟ್. ಸರಿ ಬಾಬಾ, ನೀವು ಹುಡುಗರ ಹತ್ರ ಹೋಗ್ಬಿಟ್ಟು ಯಾರು ಸುಳ್ಳು ಹೇಳ್ತಾರೆ ನಾನು ಕೇಳ್ತೀನಿ, ಇದನ್ನು ಕೇಳ್ತೀನಿ. ಹುಡುಗಿರು ಅಂತಾನೆ ಹೇಳ್ತಾರೆ. ಹೌದಾ? ಓಕೆ ಸರಿ. ಓಕೆ, ಜಾಸ್ತಿ ಹೇಳೋದಂಗಾರೆ ಹುಡುಗಿರೇ 75%. ಅಲ್ಲ, ಏನಕ್ಕೋಸ್ಕರ ಹೇಳ್ತಾರೋ ಸುಳ್ಳು? ಯಾಕೆ ಹೇಳಬೇಕು ಅಂತ ನಾನು ಕೇಳೋದು. ಸಿಚುವೇಶನ್ ತಕ್ಕನಂಗೆ. ನೀವು ಅವಾಗಲೇ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀರಾ. ಹೇಳಿ ಏನದ? ಸಿಚುವೇಶನ್ ತಕ್ಕನಂಗೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ, ಆ ಸಿಚುವೇಶನ್ ಇಂದ ಹೊರಗೆ ಬರಕ್ಕೆ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರಾ? ಓಕೆ ಸೂಪರ್. ನೀವು ಎಷ್ಟು ಸುಳ್ಳು ಹೇಳಿದ್ದೀರಾ? ನಾವ್ ಹೇಳಿಲ್ಲ, ಹೇಳಿದ್ದೀನಿ ಬಟ್ ಹೇಳಿ, ಪರವಾಗಿಲ್ಲ ಹೇಳಿ. ಬಟ್ ಅದೇ ಹೇಳ್ತಿಲ್ವಾ, ಸಿಚುವೇಶನ್ ಇಂದ ಆಚೆ ಕಡೆ ಬರಕ್ಕೆ ಸುಳ್ಳು. ಬಟ್ ಒಳ್ಳೇದಕ್ಕೆ ಹೇಳಿದಾರಲ್ಲ? ಒಳ್ಳೇದಕ್ಕೆ. ಯಾಕೆ ನೋಡಿ, ಏನಂದ್ರೆ ಎಲ್ಲರೂ ಅಷ್ಟೇ ಅಲ್ವಾ, ಮಾಮೂಲಿ ಏನು ಸುಳ್ಳು ಅಂದ್ರೆ ಒಳ್ಳೇದಕ್ಕೆ ಹೇಳಿರ್ತಾರೆ, ಬಟ್ ಯಾವ್ದಕ್ಕೂ ಬೇರೆ ಇದಕ್ಕಂತ ಹೇಳೋದಿಲ್ಲ. ನಿಮ್ಗೆ ಒಳ್ಳೇದಕ್ಕೆ ನಾನು ಮಾಡ್ತಾ ಇರೋದು. ಓಕೆನಾ? ಓಕೆ ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು ಹೇಳಿ. ದೀಪಾ. ನೀವು ಉತ್ತರ ಕನ್ನಡದವ್ರಾ? ಹೌದು. ನಂಗೆ ಹೆಂಗ್ ಗೊತ್ತಾಯ್ತು ಹೇಳಿ ನೋಡೋಣ. ಚಾನ್ಸೇ ಇಲ್ಲ, ಯಾಕೆ ಎಲ್ಲರೂ ಹಾಕ್ತಾರೆ ಹೆಣ್ಮಕ್ಳು? ಫೇಸ್ ಕಟ್. ಇಲ್ಲ, ಹೆಂಗ್ ಗೊತ್ತಾಗುತ್ತೆ? ನಾನು ಫೇಸ್ ರೀಡರ್ ಆಕ್ಚುಲಿ. ಸರಿ ಬೇಡ ಬಿಡಿ, ಪರವಾಗಿಲ್ಲ. ಓಕೆ, ನೀವೇನು ಓದ್ತಾ ಇದ್ದೀರಾ? BCA ಫಸ್ಟ್ ಸೆಮ್. ಫಸ್ಟ್ ಸೆಮ್? ಸೆಕೆಂಡ್ ಸೆಮ್ ಸರ್. ಸೆಕೆಂಡ್ ಸೆಮ್. ಫಸ್ಟ್ ಇಯರ್. ಇವರು ಕನ್ಫ್ಯೂಸ್, ಇಬ್ರು ಫಸ್ಟ್ ಇಯರ್ ಅಂತ ಅವ್ರು ಇಬ್ರು ಫ್ರೆಂಡ್ಸ್, ಇಬ್ರು ಕ್ಲೋಸ್ ಫ್ರೆಂಡ್ ಬಿಡಿ ನೀವು ಹಂಗಾರೆ, ಯಾಕಂದ್ರೆ ಇಬ್ರು ಅಷ್ಟೊಂದು ಎದುರ್ಕೋತಾ ಇದ್ದೀರಾ ನಂಗೆ. ಓಕೆ, ನೀವ್ ಹೇಳಿ, ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರ ಹುಡುಗರ? ಕರೆಕ್ಟ್ ಆಗಿ ಹೇಳ್ಬೇಕು. ಹುಡುಗಿರೇನೆ. ಖುಷಿ ಆಯ್ತು ನಿಜವಲ್ಲ, 3 ಜನ ನೋಡಿ ಖುಷಿ ಆಯ್ತು ನನ್ಗೆ. ಯಾಕೆ ಗೊತ್ತಾ, ನಿಜ ಹೇಳ್ತಾ ಇದಾರೆ. ಓಕೆ ಸರಿ. ಸೊ ಹುಡುಗರು ಏನಕ್ಕೆ ಹೇಳ್ಬೋದು ಸುಳ್ಳು ನಿಮ್ಮ ಪ್ರಕಾರ? ಲೇಟ್ ಆಗಿದ್ರೆ, ಅಥವಾ ಆಚೆಗಡೆ ಏನಾದ್ರು ಕುಡ್ಕೊಂಡು, ಅಥವಾ ಏನಾದ್ರು ಏನೋ ಅವ್ರ ಪರ್ಸನಲ್ ವಿಷಯಕ್ಕೆ ಏನಾದ್ರು ಸುಳ್ಳು ಹೇಳ್ತಿರ್ಬೋದು. ಓಕೆ ಸರಿ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ವಿಚ್ ಪ್ಲೇಸ್ ಡು ಯು ಟೇಕ್? ಗೂಗಲಲ್ಲೂ ಸಿಗಲ್ಲ. ಯಾಕೆ ಗೊತ್ತಾ, ಕನ್ನಡದಲ್ಲಿ ಕೇಳಿರೋ ಪ್ರಶ್ನೆನ ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗಲ್ಲ, ಹಂಗಿದೆ ಅದು. ಆ ಪ್ರಶ್ನೆನೇ ಹಂಗಿದೆ ನಮ್ಮದು. ಅದಕ್ಕೆ ನಾವು ಇಷ್ಟು ದಿವಸದಿಂದ ವಿಚ್ ಪ್ಲೇಸ್ ಡು ಯು ಟೇಕ್ ಅಂತ ಏನೋ ಇದೆ ಸರ್. ಪ್ಲೇಸ್, ಆ ಪ್ಲೇಸ್ ಅಂತ ಹೆಂಗೆ ತಗೊಳ್ತಾರೆ? ಈ ಜಾಗ ಯಾರು ತಗೋತಾರೆ ಅಂದರೆ ಅವ್ರ ಮಗನ ಜಾಗ ಬೇರೆಯವ್ರು ಯಾರು ತಗೊಳಕ್ ಸಾಧ್ಯ? ಸರ್ ಟ್ರೈ ಮಾಡಿ ನೋಡೋಣ. ವಾಟ್ ಕೈಂಡ್ ಆಫ್ ಸಣ್ಣ ಅದೇ ನೀನು ಎಂಥ ಮಗನ ನೀನು ಅಂದಂಗೆ ಆಗೋಯ್ತು. ಇಲ್ಲ, ರಾಂಗ್, ಅದು ರಾಂಗ್ ಆಕ್ಚುಲಿ. ಇಲ್ವಾ? ಗೊತ್ತಿಲ್ಲ, ಸಿಗ್ತಾ ಇಲ್ಲ. ನಮ್ಗೆ ಗೊತ್ತಿದೆ ಆಕ್ಚುಲಿ. ನಾವು ಹೇಳ್ಬಿಟ್ರೆ ನಾವು ತಿರ್ಗಾ ಪ್ರೋಗ್ರಾಮೇ ಮಾಡೋಕ್ಕಾಗಲ್ಲ. ಇನ್ನೊರ್ಗೆ ಯಾರ ಕೈಲಿ ಹೇಳಕ್ಕಾಗ್ತಾ ಇಲ್ಲ, ಗೊತ್ತಾ ನಿಮಗೆ? ಓಕೆ ಸರಿ, ನನ್ನ ಹೆಸರು ಸರ್ ಅಲ್ಲ, ನಾನು ಸರ್ ಅಲ್ಲ, ನನ್ನ ಹೆಸರು ಕುರಿಬಾಂಡ್ ಸುನೀಲ್ ಅಂತ. ಓಕೆನಾ? ಸರ್ ಅಲ್ಲ, ನಾನು ಸುನೀಲ್ ಅಂತ. ಓಕೆ ರೀ. ಆಕ್ಚುಲಿ ನಿಮ್ಗೆ ಆಗಲಿಲ್ಲ. ಸೊ ಬಟ್ ನಿಮ್ಮ ಆನ್ಸರ್ ಅಲ್ಲಿ 75% ಹುಡುಗಿರು, 25% ಹುಡುಗರು ಅಲ್ವಾ? ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪಾಂಡುರಂಗ್ ಅಂತ. ಪಾಂಡುರಂಗ ವಿಠಲ. ಸೂಪರ್, ಚೆನ್ನಾಗಿದೆ. ಓಕೆ, ಏನ್ ಮಾಡ್ತಾ ಇದ್ದೀರಾ? ನಾನೀಗ BLLB ಓದ್ತಾ ಇದ್ದೀನಿ. BLLB ಶಿಕ್ಷಣ. ಸೂಪರ್ ಬ್ರೋ. ಓಕೆ, ನಿಮ್ಗೊಂದು ಪ್ರಶ್ನೆ ಹೇಳಿ. ಜಾಸ್ತಿ ಸುಳ್ಳು ಹೇಳೋದು ಯಾರು, ಹುಡುಗರ ಹುಡುಗಿರ? ಮನುಷ್ಯರು ಜಾಸ್ತಿ ಸುಳ್ಳು ಇರೋ, ಅದ್ರಲ್ಲಿ ಹುಡುಗ ಅಂತ ನನಗೆ ಬರಲ್ಲ. ಮನುಷ್ಯರು ಸುಳ್ಳು ಹೇಳ್ತಾರೆ. ಓಕೆ, ನಿಮ್ ಪ್ರಕಾರ ಈಗ ನಾನು ಕೇಳೋ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಹೇಳಿ, ಹುಡುಗರ ಹುಡುಗಿರ ಎರಡರಲ್ಲಿ ಒಂದ್ ಬೇಕು ನಂಗೆ ಆನ್ಸರ್. ಹುಡುಗರು ಆದ್ರೆ ಹುಡುಗಿರ್ಗೋಸ್ಕರ. ಹುಡುಗರು ಆದ್ರೆ ಹುಡುಗಿರ್ಗೋಸ್ಕರ ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ನಾನು ನೋಡಿದ್ದ ಎಕ್ಸ್ಪೀರಿಯನ್ಸ್ ಅಲ್ಲಿ ಜಾಸ್ತಿ ಜನ ನನ್ನ ಫ್ರೆಂಡ್ಸ್ ಯಾರ್ಯಾರಾಗಿರ್ಬೋದು ಅವರೆಲ್ಲ ಹುಡುಗಿರ್ಗೋಸ್ಕರ ಸುಳ್ಳು ಅಂತಾರೆ. ಅವರ ವ್ಯಕ್ತಿ ಏನೋ ಪರ್ಸನಲ್ ರೀಸನ್ ಸಿಗಲ್ಲ, ಹುಡುಗಿ ರೀಸನ್ ಸುಳ್ಳು ಅಂತಾರೆ ಅಂತ ನನಗೆ ಅನ್ಸುತ್ತೆ. ಓಕೆ ಓಕೆ. ಸೊ ನೀವು ಎಷ್ಟು ಸುಳ್ಳು ಹೇಳಿದ್ರಿ?
ನಾನು ಸುಳ್ಳು ಇಲ್ಲ ಅಂದ್ರೆ ಅದು ಸುಳ್ಳು. ಹಾ. ಎಷ್ಟು ಸುಳ್ಳು ಅಂದ್ರೆ ಕೌಂಟ್ ಇಲ್ಲ. ಸಕ್ಕತ್ತಾಗಿ ಹೇಳ್ತೀರಿ ನೀವು, ಒಂದೊಂದು ಪಾಯಿಂಟ್ ನೀವು ಲಾವತ್ಕರ್ ಕರೆಕ್ಟ್ ಆಗಿದೆ. ಧನ್ಯವಾದಗಳು. ಚೆನ್ನಾಗಿ ಮಾತಾಡ್ತಾ ಇದ್ರಿ, ಸಕ್ಕತ್ತಾಗಿ ಹೇಳಿದ್ರಿ ಈ ಮಾತುಗಳನ್ನ. ಸುಳ್ಳು ಹೇಳಿಲ್ಲ ಅಂದ್ರೆ ಸುಳ್ಳಾಗುತ್ತೆ. ಸೂಪರ್ ಸೂಪರ್ ಸೂಪರ್. ಓಕೆ ಸರಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇಂಗ್ಲಿಷ್ ಮೇಡಮ್ ಕನ್ನಡ ಮೇಡಮ್ ಓದಿದ್ದು? ನಾನು ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷ್ ಮೇಡಮ್. ಓಕೆ, ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಇಂಗ್ಲಿಷ್ ಅಲ್ಲಿ ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳ್ತೀರಿ? ವಿಚ್ ಸನ್ ಆರ್ ಯು ಅಂತ ಕೇಳ್ಬೋದು. ಇಲ್ಲ, ರಾಂಗ್ ಆಗುತ್ತೆ. ನಿಮ್ಮ ಅಪ್ಪನ ಯಾವ ಮಗ ಅನ್ನೋಗ್ಬಿಡುತ್ತೆ ಅಲ್ವಾ? ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಎಷ್ಟನೇ ಮಗ ಅಂತ ನನಗೆ ಅಷ್ಟು ಸ್ಪಷ್ಟವಾಗಿ ಅನ್ನಕ್ ಬರಲ್ಲ ಇಂಗ್ಲಿಷ್ ಅಲ್ಲಿ. ಅದು ಕನ್ನಡದ ಒಂದು ಅಡ್ವಾಂಟೇಜ್ ಅಲ್ಲ. ಅಂದ್ರೆ ಕನ್ನಡದಲ್ಲಿ ಒಂದೊಂದು ಪದಗಳನ್ನ ಅನ್ಬೋದು, ಒಂದೊಂದು ಸೆಂಟೆನ್ಸಸ್ ಅನ್ನೋದು ಇಂಗ್ಲಿಷ್ ಅನ್ನಕ್ ಆಗಲ್ಲ. ಅದು ಒಂದು ಅಡ್ವಾಂಟೇಜ್ ಅದರದ್ದು. ಸೊ ಹಂಗಾರೆ ಸುಳ್ಳು ಹೇಳೋದು ಯಾರು? ಹುಡುಗರ ಹುಡುಗಿರ ನಿಮ್ ಪ್ರಕಾರ ಈ ಒಂದೇ ಹೇಳ್ಬಿಡಿ. ಒಂದೇ ಲಾಸ್ಟ್ ನಿಮ್ಗೆ ಫೈನಲ್ ಅನ್ಬೇಕಂದ್ರೆ ನನಗನ್ಸೋ ಪ್ರಕಾರ ಹುಡುಗರೇ ಅಂತೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಹರ್ಷಿತಾ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾವು BCA ನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಏನಿಲ್ಲ. ಜಾಸ್ತಿ ಸುಳ್ಳು ಹೇಳೋದು ಯಾರು? ಹುಡುಗರ? ಸುಳ್ಳು ಹೇಳೋದ? ಇಬ್ರು ಹೇಳ್ತಾರೆ. ಓಕೆ, ಜಾಸ್ತಿ ಹೇಳೋದು ಯಾರು ನಿಮ್ ಪ್ರಕಾರ? ಹುಡುಗರೇ ಅನ್ಸುತ್ತಾ? ಹೌದು. ನೀವ್ ಹೇಳಲ್ವಾ? ನಾನೇನು ಅಷ್ಟಾಗಿ ಸುಳ್ಳು ಹೇಳಲ್ಲ, ಎಲ್ಲ ಶೇರ್ ಮಾಡ್ಕೊಬಿಡ್ತೀನಿ ಪೇರೆಂಟ್ಸ್ ಹತ್ರ ಎಲ್ಲ. ಶೇರ್ ಮಾಡ್ಕೊಂಡ್ಬಿಡ್ತೀರಾ? ಸೂಪರ್. ಯಾಕಂದ್ರೆ ನೀವು ನಿಜ ಜಾಸ್ತಿ ಹೇಳ್ತೀರಂತ. ಬಟ್ ನಿಮ್ ಪ್ರಕಾರ ಜಾಸ್ತಿ ನನ್ನ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಅಂದ್ರೆ ಯಾವ್ದು? ಹುಡುಗರ? ಬೋತ್ ಸಿಚುಯೇಷನ್ ಮೇಲೆ ಡಿಪೆಂಡ್. ಅಲ್ಲ, ಬಟ್ ಜಾಸ್ತಿ ಯಾರು? ಇಬ್ರು ಹುಡುಗರು ಹೇಳೋದು. ಹೌದು. ಓಕೆ ಸರಿ. ಓಕೆ, ಇನ್ನೊಂದು ಪ್ರಶ್ನೆ. ನೀವು ಇಂಗ್ಲಿಷ್ ಮೇಡಮ್ ಕನ್ನಡ ಮೇಡಮ್ ಓದಿದ್ದು? ನಾವು ಇಂಗ್ಲಿಷ್. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಗೊತ್ತಿಲ್ಲ. ಟ್ರೈ ಮಾಡಿ. ನಿಮ್ಮ ಅಪ್ಪಂಗೆ ಎಷ್ಟನೇ ಮಗ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡ. ಗೊತ್ತೇ ಆಗ್ತಿಲ್ವಲ್ಲ ನಂಗೆ ಸಡನ್ ಆಗಿ. ಹೆಂಗಿದೆ ನೋಡಿ. ಹಾಯ್, ನಿಮ್ಮ ಹೆಸರೇನು? ಮಧು ಅಂತ. ಏನು ಮಾಡ್ತಾ ಇದ್ದೀರಾ? ಲಾಸ್ಟ್ ಸ್ಟೂಡೆಂಟಾ? ಓಕೆ ಸೂಪರ್. ನಂಗೆ ಒಳ್ಳೆಯವ್ರು ಸಿಕ್ಕಿದ್ರಿ ಈಗ. ಕರೆಕ್ಟ್ ಟೈಮ್ಗೆ ನಮ್ಮ ಕ್ವಶನ್ ಕರೆಕ್ಟಾಗಿ ಸಿಕ್ಕಿದ್ದಾರೆ. ಜಾಸ್ತಿ ಸುಳ್ಳು ಹೇಳೋದು ಹುಡುಗರ? ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರೇ. ಶೋರಾ? ಶೋರ್. ಎಷ್ಟು % ಹೇಳ್ಬೋದು 100ಅಲ್ಲಿ? 70%. 70%. ಏನಾದರೂ ಸುಳ್ಳು ಹೇಳಿ ಗಂಡು ಮಕ್ಳು ಜೀವ ಹಿಂಡ್ಬಿಡ್ತಾರೆ. ಓಕೆ ಬ್ರೋ, ಸರಿ. ಇನ್ನೊಂದು ಪ್ರಶ್ನೆ ನಿಮಗೆ. ಇಂಗ್ಲೀಷಲ್ಲಿ ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಹೆಂಗೆ ಕೇಳೋದು? ಇಂಗ್ಲೀಷಲ್ಲಿ ನಿಮ್ಮ ಅಪ್ಪನಿಗೆ. ಎಲ್ಲರೂ ಶಾಕ್ ಹೋಗ್ಬೇಕು. ಅಲ್ಲ, ಅವ್ರು ಅಲ್ಲ ಓಡಂಗಿಲ್ಲ, ಎಲ್ಲರೂ ಹೇಳ್ಬೇಕು. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಹೆಂಗೆ ಕೇಳ್ತೀರಾ? ಕೇಳಿ ನೋಡೋಣ. ಈಗ ಇಂಗ್ಲೀಷ್ ಮೇಡಮ್ ಓದೋರು ಸಿಕ್ಕಿದ್ರು, ಅವ್ರಿಗೂ ಗೊತ್ತಾಗ್ಲಿಲ್ಲ ಈ ಪ್ರಶ್ನೆಗೆ. ತುಂಬಾ ಜನ ಒದ್ದಾಡ್ತಾರೆ, ಅದೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹತ್ರ ಹುಡುಕ್ತಾ ಇದ್ದೀನಿ ನಾನು. ಪ್ರಶ್ನೆಗೆ ಇಂಗ್ಲೀಷಲ್ಲಿ ನಾವೇನು ಉತ್ತರ ಹೇಳಿದ್ರೆ ನಾನು ಅರ್ಥ ಆಗೋಗ್ಬಿಡ್ತದೆ ಇದಕ್ಕೆ. ಅದಕ್ಕೆ ನಾವು ಇಂಟರ್ಪ್ರಿಟೇಷನ್ ಮಾಡಬೇಕು. ಹಂಗ್ ಬರಲ್ಲ. ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಷ್ಟೇ. ಏನಿಲ್ಲ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಷ್ಟೇ ಬೇಕು. ಫಾರ್ ಯುವರ್ ಫಾದರ್. ಯುವರ್ ಫಾದರ್. ಸಾರಿ. ನಿಮ್ಮ ಅಪ್ಪಂಗೆ ನೀನು ಫಾರ್ ಯುವರ್ ಫಾದರ್ ವಿಚ್ ನಂಬರ್ ಸನ್. ಓಹೋ, ಅಂದ್ರೆ ಇವರು ಆಟೋಗೆ ಹಾಕೊಂಡಂಗೆ ಬೋರ್ಡ್ ಹಾಕೊಂಡ್ಬಿಡ್ಬೇಕೀಗ. ಓಕೆ ಬ್ರೋ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ. ಇಲ್ಲ ನೀವು ಹೇಳ್ಬೇಕು, ನೀವು ಮಾತಾಡಿ. ನಿಮ್ಮ ಹೆಸರು ಹೇಳಿ. ಜಯಂತ್ ಅಂತ. ಜಯಂತ್. ಚೆನ್ನಾಗಿದೆ. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ಸೇಮ್ ಲಾ ಕಾಲೇಜ್. ಗೊತ್ತಾಗ್ಬಿಡ್ತಲ್ಲ ಸರ್. ಓಕೆ, ಏನ್ ಫೈನಲ್ ಇಯರ್ ಅಥವಾ ಹೆಂಗೆ? ಸೆಕೆಂಡ್ ಇಯರ್. ಎಷ್ಟು ವರ್ಷ ಕೋರ್ಸ್ ಇರುತ್ತೆ ಇದರಲ್ಲಿ? ಡಿಗ್ರಿ ಆದ್ಮೇಲೆ 3 ಇಯರ್ಸ್ ಇರುತ್ತೆ. PU ಆದ್ಮೇಲೆ 5 ಇಯರ್ಸ್ ಇರುತ್ತೆ. ಓಕೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲವಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಓಕೆ, ನೀವು ಹೇಳಿ. ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರ ನಿಮ್ ಪ್ರಕಾರ? ಇಬ್ರು ಹೇಳಿದ್ರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ. ಬಟ್ ಜಾಸ್ತಿ ಹೇಳೋದು ಯಾರು ನಿಮ್ ಪ್ರಕಾರ? ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ? ನನಗೆ ನಿಮ್ಗೆ ಏನೋ ಗೊತ್ತಿಲ್ಲ. ಈಗ ಎಷ್ಟೋ ಜನ ಫ್ರೆಂಡ್ಸ್ ಸಿಕ್ಕಿದಾರಲ್ವಾ ನಿಮ್ಗೆ? ಎಷ್ಟು ವರ್ಷದಿಂದ ಓದ್ಕೊಂಡ್ ಬರ್ತಾ ಇದ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ಹುಡುಗರು 50 ಸಂದರ್ಭಾನುಸಾರ. ಹೌದಾ? ಅಲ್ಲ, ಬಟ್ ಜಾಸ್ತಿ ಯಾರು? ಹುಡುಗಿರ? ನನ್ಗೆ ಎರಡರಲ್ಲಿ ಒಂದು ಬೇಕು. ಇಲ್ಲ, ನನ್ನ ಸ್ಟೇಟ್ಮೆಂಟ್ ಇದೆ. ಏನದು? ಎರಡು ಸಮಯಕ್ಕೆ ಸಂದರ್ಭಾನುಸಾರವಾಗಿ ಹೇಳ್ತಾರೆ. ನಾನು ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ. ಇಬ್ರು ಹೇಳ್ತಾರೆ. ಇಟ್ಸ್ ಮೈ ಆನ್ಸರ್. ಇವ್ರು ಹೆಂಗ್ ಗೊತ್ತಾ ಆನ್ಸರ್ ಹೇಳಿದೀಗ? ನಾನು ಹೇಳ್ತೀನಿ ನೋಡಿ. ಆಕ್ಚುಲಿ ನಾನು ಲಾ ಓದಿಲ್ಲ, ಆದ್ರೆ ಹೇಳೋದು ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಸಾಕತ್ತಾಗಿ ಹೇಳಿದ್ರಿ. ನಾನು ಯಾರು ಸಾಯಿಸ್ಬೇಕಾಗಿದೆ. ಓಕೆ ಸರ್, ನಿಮ್ಗೆ ಗೊತ್ತಿದೆ ಇದು ಆನ್ಸರ್ ಇದಕ್ಕೆ? ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ? ನಮ್ಮ ಅಪ್ಪನಿಗೆ ನಾನು 2ನೇ ಮಗ. ಅಲ್ಲ, ನೀವು ಬೇಡ, ನನಗೆ ಬೇರೆಯವ್ರಿಗೆ. ಈಗ ನಮ್ಮ ಕ್ಯಾಮ್ರಾಮನ್ಗೆ ಕೇಳಿ, ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ? ನಿಮ್ಮ ಅಪ್ಪನಿಗೆ ನೀವು ಎಷ್ಟು ಮಗ? ಎಷ್ಟೇ ಮಗ? ಕನ್ನಡ ಮಾಧ್ಯಮ. ನಾನು ಲಾ ಓದ್ತಿರೋದು ಕನ್ನಡ ಮಾಧ್ಯಮ. ಬನ್ನಿ. ಹಾಯ್, ನಿಮ್ಮ ಹೆಸರೇನು? ಪೂಜಶ್ರೀ. ಓಕೆ, ಪೂಜಶ್ರೀ ಅವ್ರು ಏನ್ ಮಾಡ್ತಾ ಇದ್ದೀರಾ? LLB 3 years. LLB ನಾ? ಓಕೆ ಸರಿ, ನೀವು ಹೇಳಿ. ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರ? ಇಬ್ರು ಸುಳ್ಳು ಹೇಳ್ತಾರೆ. ಜಾಸ್ತಿ ಹೇಳೋದು ಯಾರು? ನಾನು ಕರೆಕ್ಟ್ ಆಗ್ಬೇಕು. ಅಫ್ಕೋರ್ಸ್ ನಾವ್ ಈ ತರ ನೋಡ್ಬೋದಲ್ವಾ. ಅಮ್ಮ ಜಾಸ್ತಿ ಸುಳ್ಳು ಹೇಳುತ್ತೆ. ಯಾಕೆಂತಂದ್ರೆ ಮಗು ಊಟ ಮಾಡಿಲ್ಲ ಅಂತಂದ್ರೆ ಸೊ ಚಂದಮಾಮ ನೋಡು ಅಂತ ಹೇಳ್ತಾರೆ. ಅಂದ್ರೆ ಚಂದಮಾಮ ನೋಡು, ಅವ್ರನ್ನ ಕರ್ಕೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅಥವಾ ದೆವ್ವ ಬರುತ್ತೆ ಅಂತ ಹೇಳ್ಬೋದು, ಅಥವಾ ಬೇರೆ ಏನಾದ್ರು ಹೇಳ್ಬೋದು. ಸೊ
ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಸುಳ್ಳು ಹೇಳ್ಬೇಕಾಗುತ್ತೆ. ಸೊ ಸುಳ್ಳು ಹೇಳ್ತಾರೆ, ಇಬ್ರು ಹೇಳ್ತಾರೆ. ಅಂದ್ರೆ ಹುಡುಗಿರು ಹಂಗೆ, ಹುಡುಗರಿಗೆ ಚಂದಮಾಮ ತೋರ್ಸಕ್ಕೆ ಅಲ್ಲಿ ನೋಡಿ ಚಂದಮಾಮ ಬಂತು ಅಂದ್ಬಿಟ್ಟು ತೋರ್ಸಿ ಸುಳ್ಳು. ಅಂದ್ರೆ ಹುಡುಗರು ಹಾಗೆ ಇದಾರೆ ಅಲ್ವಾ? ಸರಿ ಓಕೆ, ನಿಮ್ ಪ್ರಕಾರ ಹೇಳ್ಬಿಡಿ, ಜಾಸ್ತಿ ಯಾರು? ಓಕೆ, ಹುಡುಗಿರೇ ಹೇಳ್ತಾರೆ. ಹುಡುಗಿರೇ ಹೇಳ್ತಾರೆ ಅಂತೀರಾ? ಸೂಪರ್, ಇವ್ರು ಒಪ್ಕೊಂಡ್ರೆ ಅದೊಂದು ಖುಷಿ ಆಯ್ತು ನಮ್ಗೆ. ಓಕೆ, ನಮ್ಗೆ ಗೊತ್ತಿಲ್ಲಪ್ಪ, ಆಕ್ಚುಲಿ ನಾವು ಸರ್ವೆ ಮಾಡ್ತಾ ಇರೋದು, ಒಂದು ಸರ್ವೆ ಅಂತಾನೆ ತಿಳ್ಕೊಳ್ಳೋದನ್ನ. ಓಕೆನಾ, ಸರಿ. ನಿಮ್ಗೆ ಗೊತ್ತಾ ನಿಮ್ಮ ಅಪ್ಪನ ಸುಮ್ಮನೆ ತಿಳ್ಕೊಬೇಕು ಅಷ್ಟೇ, ಏನಿಲ್ಲ, ಇನ್ನೇನಿಲ್ಲ, ಜಸ್ಟ್ ಕಾಮಿಡಿ ಅಷ್ಟೇ, ಇದೇನಿಲ್ಲ. ಎಲ್ಲರೂ ಸುಳ್ಳು ಹೇಳ್ತಾರೆ, ನಾವು ಹೇಳ್ತೀವಿ, ಇಲ್ಲ ಅಂತಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದು ತಿಳ್ಕೊಳ್ಬೇಕಲ್ವಾ ಎಲ್ಲ. ಈಗ ನೀವು ತಿಳ್ಕೊಳ್ಳಲ್ವಾ, ನಾವು ಓದ್ತಾ ಇದ್ದೀರಿ ಅಂದ್ರೆ ಎಲ್ಲ ಪಾಯಿಂಟ್ಸ್ ಬೇಕಲ್ವಾ, ಹಾಗೆ ನಮಗೂ ಒಂದು ಕೆಲವು ಪಾಯಿಂಟ್ಸ್ಗಳು ಬೇಕಾಗುತ್ತೆ ಹಂಗೆ. ಸರ್ ಓಕೆ, ನಿಮ್ಗೆ ಗೊತ್ತಾ ಇದೆಯಾ ನಿಮ್ಮ ಅಪ್ಪನ ಎಷ್ಟೇ ಮಗ ಅಂತ ಹೇಳಕ್ಕಾಗತ್ತಾ? ಓಕೆ, ಇಲ್ಲ ಆಗಲ್ವಾ? ಸರಿ ಓಕೆ, ಇದನ್ನ ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಸಖತ್ತಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ನಿಮ್ಗೊಂದು ಪ್ರಶ್ನೆ, ಏನೇ ಜಾಸ್ತಿ ಸುಳ್ಳು ಹೇಳೋದು ಹುಡುಗರ ಹುಡುಗಿರ? ಇಬ್ರು ಹೇಳ್ತಾರೆ. ಜಾಸ್ತಿ ಹೇಳೋದು ಯಾರು? ಎರಡರಲ್ಲಿ ಒಂದು ಬೇಕು. ಎರಡರಲ್ಲಿ ಜಾಸ್ತಿ ಹುಡುಗರು ಹೇಳ್ತಾರೆ, ಹುಡುಗಿರೇ ಜಾಸ್ತಿ ಸುಳ್ಳು ಹೇಳ್ತಾರೆ. ಹುಡುಗಿರು ಜಾಸ್ತಿ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಹೇಳ್ಬೋದು 100ರಲ್ಲಿ? 100ರಲ್ಲಿ ಒಂದು 70%. ಅವರೇ ಹೇಳ್ತಾರೆ. ಹೌದು. ನೀವು ಸುಳ್ಳು ಹೇಳಲ್ವಾ? ನಾನು ಹೇಳಲ್ಲ. ನೀವು ಹುಟ್ಟದಾಗ್ಲೇ ಇನ್ನೋರು ಎಷ್ಟು ಸುಳ್ಳು ಹೇಳಿರ್ಬೋದು? ಹೇಳಿದೀನಿ, ಸತ್ಯವಾಗೂ ಎಲ್ಲಾರು ಸತ್ಯವಾಗಿರಲ್ವಲ್ಲ. ಕರೆಕ್ಟ್, ಎಲ್ಲರೂ ಸುಳ್ಳು ಹೇಳಿರ್ತೀವಿ. ಸಮಯಕ್ಕೆ ತಂಗೆ ಹೇಳಿರ್ತೀವಿ. ಹೇಳಿರ್ತೀರಾ. ತಂದೆನ ಅವ್ರು ಏನ್ ಮಾಡ್ತಾ ಇದ್ದೀರಾ ನೀವು? BLLB ಮಾಡ್ತಾ ಇದ್ದೀರಾ? ಓಕೆ, ಎಷ್ಟು ವರ್ಷ ಇದೆ? ಇನ್ನು 3 ವರ್ಷ. 3 ವರ್ಷ ಇದೆಯಾ? ಯಾವ ಊರು ನಿಮ್ದು? ಸರ್ ಇಲ್ಲೇ ಬೆಂಗಳೂರಾ? ಓಕೆ, ನಿಮ್ಮೊಂದು ಪ್ರಶ್ನೆ, ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರ ಹುಡುಗರ? ಹುಡುಗಿರೇ ಸರ್. ಹುಡುಗಿರೇನಾ? ಸೂಪರ್, ಇದು ಒಪ್ಕೊಂಡ್ಬಿಟ್ರೆ ಅದೊಂದು ಖುಷಿ ಆಯ್ತು ನನಗೆ. ಓಕೆ, ನೀವು ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಮ್ ಓದಿ ಚಿಕ್ಕ ವಯಸ್ಸಿಂದ? ಇಂಗ್ಲೀಷ್ ಮೀಡಿಯಮಾ? ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು, ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಈಗ ನಾನು ಕೇಳ್ತೀನಿ ನೋಡಿ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ, ನೀವು ಕೇಳಿ ಇಂಗ್ಲೀಷಲ್ಲಿ ಹೆಂಗೆ ಕೇಳ್ತೀರಾ?